ಕೋರ್ತೀನಿ. NMMS ಪರೀಕ್ಷೆ 2022-23ರಲ್ಲಿ ಪತ್ರಿಕೆ 2 ಸ್ಯಾಟ್ನ ಸಮಾಜ ವಿಜ್ಞಾನದಲ್ಲಿ ಇವತ್ತು ಅಧ್ಯಾಯ 28 ಮತ್ತು 29ರ ಅತಿ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದಾವೆ. NMMS ಪರೀಕ್ಷೆ ಸಮಾಜ ವಿಜ್ಞಾನ 22-23, NMMS ಪರೀಕ್ಷೆ ವಿಜ್ಞಾನ 2022-23 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ. ಅವುಗಳನ್ನು ಒತ್ತಿದ್ದಾವೆ ಏನು ಮಾಡ್ಬೋದು, ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇಲ್ಲಿ ಎರಡೂ ಪಾಠದ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಂದಿದ್ದೀವಿ. ಪ್ರಶ್ನೆ ಒಂದಿತ್ತು, ಸಣ್ಣ ಪ್ರಮಾಣದ ಸಂಘಟನೆಗಳು ಯಾವುವು ಅಂತ ಇದೆ. ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆಗಳು, ಪಾಲುಗಾರಿಕೆ ಸಂಸ್ಥೆಗಳು ಮತ್ತು ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆಗಳು ಅಂತ ಬರ್ತವೆ. ಈ ಮೂರನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಎಸ್ ಸಣ್ಣ ಪ್ರಮಾಣದ ಸಂಘಟನೆಗಳು ಅಂತ ಕರೀತಾರೆ. ಪ್ರಶ್ನೆ 2, ಒಬ್ಬನೇ ವ್ಯಕ್ತಿಯಿಂದ ನಡೆಸುವ ಸಂಸ್ಥೆಗಳನ್ನು ಏನಂತ ಕರಿತೀವಿ. ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆಗಳು. ಸೊ ಎಲ್ಲ ಏನಾಗಿರ್ತದಪ್ಪ ಅಂದ್ರೆ ಒಬ್ಬನೇ ವ್ಯಕ್ತಿ ಏನು ಮಾಡ್ತಾನೆ, ಇಲ್ಲಿ ನಡೆಸ್ತಾನೆ. ಸೊ ಎಲ್ಲ ಲಾಭ ಆಗಿರ್ಬೋದು, ಹಾನಿ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಅದು ಒಬ್ಬನೇ ವ್ಯಕ್ತಿಯಿಂದ ಏನಾಗ್ತದೆ ನಡೀತದೆ. ಪ್ರಶ್ನೆ 3, ಪಾಲುಗಾರಿಕಾ ಸಂಸ್ಥೆಯ ಕಾನೂನು ಯಾವಾಗ ಜಾರಿಗೆ ಬಂದಿತು. ಸೊ 1932 ಬರ್ತದ ವಿದ್ಯಾರ್ಥಿಗಳೇ. ಈ 1932ರಲ್ಲಿ ಏನಾಯ್ತಪ್ಪ ಅಂತಂದ್ರೆ ಪಾಲುಗಾರಿಕೆ ಸಂಸ್ಥೆಯ ಕಾನೂನು ಏನಾಯಿತು, ಜಾರಿಗೆ ಬಂತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಎಲ್ಲರೂ ಕೈಗೊಂಡಿರುವ ಅಥವಾ ಅದರಲ್ಲಿ ಎಲ್ಲರ ಪರವಾಗಿ ಒಬ್ಬ ವ್ಯವಹರಿಸುತ್ತಿರುವ ವ್ಯವಹಾರದ ಲಾಭಗಳನ್ನು ಹಂಚಿಕೊಳ್ಳಲು ಒಪ್ಪಿಕೊಂಡಿರುವ ವ್ಯಕ್ತಿಗಳ ನಡುವಿನ ಸಂಬಂಧ ಪಾಲುದಾರಿಕೆಯನ್ನು ತಿಳಿಸುವ ಸೆಕ್ಷನ್ ಯಾವುದು ಅಂತ ಕೇಳಿದ್ದಾರೆ. 4ನೇ ಸೆಕ್ಷನ್ ಅಂತ. ಸೊ ಅದು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ರಿ. ಪ್ರಶ್ನೆ 5, ಪಾಲುಗಾರದ 4 ವಿಧಗಳು ಯಾವುವು. ಕ್ರಿಯಾಶೀಲ ಪಾಲುಗಾರ, ತಟಸ್ಥ ಪಾಲುಗಾರ, ನಾಮಮಾತ್ರ ಪಾಲುಗಾರ, ಅಪ್ರಾಪ್ತ ವಯಸ್ಕ ಪಾಲುದಾರ. ಇವು 4 ಏನಪ್ಪ ಅಂತಂದರೆ ಪಾಲುಗಾರಿಕೆಯಲ್ಲಿ ಇರ್ತಕ್ಕಂಥ 4 ವಿಧಗಳು. ಪಾಲುಗಾರಿಕೆ ಸಂಸ್ಥೆಯ ಅನುಕೂಲಗಳು ಏನು ಅಂತ ಕೇಳಿದ್ದಾರೆ. ಅದು ಸುಲಭ ರಚನೆ ಇದೆ, ಹೆಚ್ಚಿನ ಬಂಡವಾಳ ಇದೆ, ಹೆಚ್ಚಿನ ಪರಿಣತಿ ಇದೆ, ವಿಶ್ವಾಸಾರ್ಹತೆ ಇದೆ, ನಷ್ಟದ ಹಂಚಿಕೆ ಇದೆ ಮತ್ತು ವ್ಯವಹಾರದ ರಹಸ್ಯ ಅಂತಕ್ಕಂಥದ್ದು ಅದ. ಸೊ ಇದನ್ನೆಲ್ಲ ಕೂಡ ಏನಾಗದಪ್ಪ ಅಂತಂದ್ರೆ ಪಾಲುಗಾರಿಕೆ ಸಂಸ್ಥೆಯ ಲಾಭಗಳೇ ಆಗಿದಾವೆ. ಪ್ರಶ್ನೆ 7, ಪಾಲುಗಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು. ಇಲ್ಲಿ 1932 ಬರ್ತದ. ಅಂದರೆ 1932ರಲ್ಲಿ ಏನಾಯ್ತಪ್ಪ ಅಂತಂದ್ರೆ ಪಾಲುಗಾರಿಕೆ ಸಂಸ್ಥೆಗಳ ನೋಂದಣಿಗೆ ಏನಾಯಿತು, ಅವಕಾಶವನ್ನು ಮಾಡಿ ಕೊಟ್ಟರು. ಪ್ರಶ್ನೆ 8, ಕರ್ತ ಎಂದರೇನು. ಇಲ್ಲಿ ಅವಿಭಕ್ತ ಕುಟುಂಬದ ಅತ್ಯಂತ ಹಿರಿಯ ಪುರುಷನಿಗೆ ಏನಂತ ಕರೀತಾರಪ್ಪ ಅಂತಂದರೆ ಕರ್ತ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ 9, ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ದೊಡ್ಡ ಪ್ರಮಾಣದ ವ್ಯವಹಾರದ ಸಂಸ್ಥೆಗಳಲ್ಲಿ 1 ಸಹಕಾರಿ ಸಂಘಗಳು ಬರ್ತದೆ, 2 ಕೂಡು ಬಂಡವಾಳ ಸಂಸ್ಥೆಗಳು ಬರ್ತದೆ, 3 ಬಹುರಾಷ್ಟ್ರೀಯ ಸಂಸ್ಥೆಗಳು ಬರ್ತವೆ. ಇವೆಲ್ಲ ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆಗಳೇ ಆಗಿದ್ದಾವೆ. ಪ್ರಶ್ನೆ 10, ಪ್ರಪಂಚದಲ್ಲಿ ಮೊದಲ ಸಹಕಾರಿ ಸಂಘ ಯಾರು, ಎಲ್ಲಿ, ಯಾವಾಗ ಸ್ಥಾಪಿಸಿದರು. ಸೊ ಪ್ರಪಂಚದಲ್ಲಿ ಮೊದಲ ಸಹಕಾರಿ ಸಂಘ ರಾಬರ್ಟ್ ಓವನ್ ಇಂಗ್ಲೆಂಡ್ನಲ್ಲಿ 1844ರಲ್ಲಿ ಸ್ಥಾಪಿಸಿದ. ಭಾರತದಲ್ಲಿ ಸಹಕಾರಿ ಸಂಘಗಳ ಕಾಯ್ದೆ ಯಾವಾಗ ಅಸ್ತಿತ್ವದಲ್ಲಿ ಬಂದಿತು. 1912ರಲ್ಲಿ ಏನಾಯ್ತಪ್ಪ ಅಂತಂದ್ರೆ ಭಾರತದಲ್ಲಿ ಸಹಕಾರಿ ಸಂಘಗಳ ಸಂಸ್ಥೆ ಕಾಯ್ದೆ ಜಾರಿಗೆ ಬರ್ತದೆ. ಪ್ರವರ್ತಕರು ಎಂದರೆ ಯಾರು ಅಂತ ಕೇಳಿದ್ದಾರೆ. ಸಾಮಾನ್ಯ ಆರ್ಥಿಕ ಅವಶ್ಯಕತೆ ಇರುವವರನ್ನು ಏನಂತ ಕರೀತಾರೆ ವಿದ್ಯಾರ್ಥಿಗಳೇ, ಪ್ರವರ್ತಕರು ಅಂತ ಕರೀತಾರೆ. ಸಹಕಾರಿ ಸಂಘ ರಚಿಸಲು ಕನಿಷ್ಠ ಎಷ್ಟು ಜನ ಸದಸ್ಯರು ಇರಬೇಕು. ಇಲ್ಲಿ ಸಹಕಾರಿ ಸಂಘಗಳ ರಚನೆಯನ್ನು ಆಗಬೇಕಾದ್ರೆ, ಒಂದು ಸಹಕಾರಿ ಸಂಘವನ್ನು ಹುಟ್ಟುಕೊಳ್ಬೇಕಾದ್ರೆ ಅಲ್ಲಿ ಎಷ್ಟು ಜನ ಸದಸ್ಯರು ಇರಬೇಕು ಅಂದ್ರೆ ಕನಿಷ್ಠ 10 ಜನ ಸದಸ್ಯರು ಇರಲೇಬೇಕು. ಬೈಲಾ ಅಂದರೆ ಏನು ಅಂತ ಕೇಳಿದ್ದಾರೆ. ಸಂಘದ ನಿಬಂಧನೆ ಮತ್ತು ಉಪನಿಬಂಧನೆ ಇವೆರಡನ್ನೂ ಏನಂತ ಕರೀತಾರೆ ವಿದ್ಯಾರ್ಥಿಗಳೇ, ಬೈಲಾ ಅಂತ ಕರೀತಾರೆ. ಸಹಕಾರಿ ಸಂಘಗಳ ಪ್ರಮುಖ ಧ್ಯೇಯ ಏನು. ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬನಿಗಾಗಿ ಎಲ್ಲರೂ ಅಂತಕ್ಕಂಥದ್ದು ಇದು ಸಹಕಾರಿ ಸಂಘಗಳ ಧ್ಯೇಯ ಆಗದ. ಸಹಕಾರಿ ಸಂಘಗಳು ಆರಂಭವಾದದ್ದು ಯಾವಾಗ. ಇಲ್ಲಿ 1904ರಲ್ಲಿ ಏನಾಯ್ತಪ್ಪ ಅಂದ್ರೆ ಸಹಕಾರಿ ಸಂಘಗಳು ಆರಂಭ ಆಗ್ತಾವೆ. ನೋಂದಣಿ ಮಾಡುವುದನ್ನು ಕಡ್ಡಾಯ ಮಾಡಿದ ಶಾಸನ ಯಾವುದು. 1912, 1912 ಅಂತ ಹೇಳ್ತಾರೆ. ಇದರ ಅನ್ವಯ ಏನಾಯ್ತಪ್ಪ ಅಂದ್ರೆ ನೋಂದಣಿ ಮಾಡೋದು ಕಡ್ಡಾಯ ಮಾಡಿದರು. ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘ ಎಲ್ಲಿ ಆರಂಭವಾಯಿತು. ಸೊ ಗದಗ ಜಿಲ್ಲೆಯ ಗದಗ ತಾಲೂಕಿನ ಕನಗಿನಹಾಳ ಅಂತ ಬರ್ತದೆ. ಈ ಗದಗ ಜಿಲ್ಲೆಯ ಗದಗ ತಾಲೂಕಿನ ಕನಗಿಹಾಳದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಹಕಾರಿ ಸಂಘ ಅಸ್ತಿತ್ವಕ್ಕೆ ಬಂತು. 19
ಬೆಂಗಳೂರು ನಗರ ಕೇಂದ್ರ ಸಹಕಾರಿ ಸಂಘ ಯಾವಾಗ ಪ್ರಾರಂಭವಾಯಿತು? ಇಲ್ಲಿ 1905 ಅಂತ ಬರ್ತದೆ ವಿದ್ಯಾರ್ಥಿಗಳೇ. 1905ರಲ್ಲಿ ಬೆಂಗಳೂರು ನಗರ ಕೇಂದ್ರ ಸಹಕಾರಿ ಸಂಘ ಆರಂಭ ಆಯಿತು. 20 ಸಹಕಾರಿ ಸಂಘಗಳ ತೊಟ್ಟಿಲು ಎಂದು ಯಾವ ಜಿಲ್ಲೆಯನ್ನು ಕರೀತಾರೆ? ಧಾರವಾಡ. ಯಾಕಂದ್ರೆ ಧಾರವಾಡದಾಗೆ ಏಕೆ ಅದಕ್ಕೆ ತೊಟ್ಟಿಲು ಅಂತ ಕರೀತಾರೆ ಅಂದ್ರೆ ಅದು ಕೂಡ ನೆನಪಿರಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರಿ ಸಂಘಗಳು ಧಾರವಾಡ ಜಿಲ್ಲೆಯಲ್ಲಿ ಅಸ್ತಿತ್ವದಲ್ಲಿ ಇದ್ದಾವೆ. ಆ ಕಾರಣಕ್ಕಾಗಿ ಧಾರವಾಡ ಜಿಲ್ಲೆಯನ್ನು ಏನಂತ ಕರೀತಾರೆ? ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಕರೀತಾರೆ. 21 ಭಾರತದ ಕಂಪನಿ ಕಾಯ್ದೆ ಜಾರಿಯಾದ ವರ್ಷ ಏನು? ಇಲ್ಲಿ 1956 ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ 1956ರಲ್ಲಿ ಭಾರತದ ಕಂಪನಿ ಕಾಯ್ದೆ ಜಾರಿ ಆಗ್ತದೆ. 22 ಬಂಡವಾಳ ಸಂಸ್ಥೆಯು ಪ್ರತಿಯೊಬ್ಬರ ಸ್ವಯಂ ಪ್ರೇರಿತ ಸಂಸ್ಥೆ. ಈ ಹೇಳಿಕೆ ಯಾರದ್ದು? ಹೇನಿ ಅಂತಕ್ಕಂಥದ್ದು. ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಡೆಫಿನಿಷನ್ ತುಂಬಾನೇ ಇಂಪಾರ್ಟೆಂಟ್ ಅದ. ಅಂದರೆ ಬಂಡವಾಳ ಸಂಸ್ಥೆಯು ಪ್ರತಿಯೊಬ್ಬರ ಸ್ವಯಂ ಪ್ರೇರಿತ ಸಂಸ್ಥೆ. ಈ ಹೇಳಿಕೆ ಹೇನಿ ಅವರದ್ದು. ಪ್ರಶ್ನೆ 23 ಕೂಡು ಬಂಡವಾಳ ಕಂಪನಿಗಳ ರಚನೆಯ ಹಂತಗಳು ಯಾವುವು? ಇಲ್ಲಿ ಒಂದು 4 ಹಂತಗಳು ಬರ್ತಾವ. ಪ್ರವರ್ತನೆ, ನೋಂದಣಿ, ಷೇರು ಸಂಗ್ರಹ, ವ್ಯಾಪಾರದ ಆರಂಭ. ಇವು 4 ಏನಪ್ಪ ಅಂತಂದ್ರೆ ಕೂಡು ಬಂಡವಾಳ ಕಂಪನಿಯ ರಚನೆಗಳ ಹಂತಗಳು. 24 ಬಹುರಾಷ್ಟ್ರೀಯ ಕಂಪನಿಗಳು ಯಾವ ವರ್ಷದಲ್ಲಿ ಜನ್ಮ ತಾಳಿದವು? 1860. ನೆನಪಿನಲ್ಲಿ ಇಟ್ಕೊಳ್ರಿ. 1860ರಲ್ಲಿ ಏನಾಯ್ತಪ್ಪ ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳು ಜನ್ಮವನ್ನು ತಾಳಿದವು. ಆರ್ಥಿಕ ನೀತಿಯ ಉದಾರೀಕರಣದ ವರ್ಷ ಯಾವುದು? ಅಂದರೆ ಈ ಆರ್ಥಿಕ ನೀತಿಯ ಉದಾರೀಕರಣ ಅಂತಕ್ಕಂಥದ್ದು 1991ರಲ್ಲಿ ಆಗ್ತದೆ. ಭಾರತದ ಮೊಟ್ಟ ಮೊದಲ ಷೇರು ಮಾರುಕಟ್ಟೆ ಯಾವುದು? ಅದು ಮುಂಬೈಯಲ್ಲದ 1875. ಎಸ್. ಮುಂಬೈನ ಒಂದು ಷೇರು ಮಾರುಕಟ್ಟೆ ಅದು ಭಾರತದ ಮೊಟ್ಟ ಮೊದಲ ಷೇರು ಮಾರುಕಟ್ಟೆ ಅಂತ ಕರೀತಾರೆ. ಅದು ಆರಂಭವಾಗಿರ್ತಕ್ಕಂಥದ್ದು 1875. ಸೇಬಿಯನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಸೇಬಿಯ ವಿಸ್ತೃತ ರೂಪ ಇತ್ತು. ಇಲ್ಲಿಗೆ ವಿದ್ಯಾರ್ಥಿಗಳೇ ಏನಾಯಿತು ಅಂತಂದರೆ 8ನೇ ತರಗತಿಗೆ ಇರ್ತಕ್ಕಂಥ ಒಂದು ಎಲ್ಲ ಪಾಠಗಳ ಒಂದು NMMSಗೆ ಬೇಕಾಗಿರ್ತಕ್ಕಂಥ ವಿಡಿಯೋಗಳು ಮುಗೀತು. ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ತಾವೆಲ್ಲರೂ ಕೂಡ ಚೆನ್ನಾಗಿ ಓದಬೇಕು, ವಿಡಿಯೋಗಳನ್ನು ನೋಡಿ. ಯಾಕಂದರೆ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಕಾನ್ಸೆಪ್ಟ್ ಮಾತ್ರ ಖಂಡಿತವಾಗಿ ತಮಗೆಲ್ಲರಿಗೂ ಕ್ಲಿಯರ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.